ಹೋಗಮ್ಮಿ ಅತ್ತಾಗೆ ಉಳ್ಳಿಕಾಯಿ ರೇಟು ಗಗನ ಮುಟ್ಬಿಟ್ಟೈತಂತೆ, ಭಾಳ ರೇಟ್ ಅಂತೆ ಉಳ್ಳಿಕಾಯಿ ಅಲ್ವೇ. ಅಯ್ಯೋ ಹೋಗತ್ತ, ನನಗಂತೂ ದಿನ ಬೆಳಿಗ್ಗೆ ಆದರೆ ಅದು ಏನು ಸಾರು ಮಾಡಲಿ, ಏನು ಅಡುಗೆ ಮಾಡಲಿ, ಅಯ್ಯೋ ಅಯ್ಯೋ ಅಯ್ಯೋ, ನನಗಂತೂ ಇದ್ರಾಗೇನೇ ಸುಸ್ತಾಗಿ ಹೋಗ್ಬಿಡ್ತೀವಿ ನಾವಂತೂ. ಮಾಡು 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 ಏನಾರ ಒಂಚೂರು ಖಾರದ ಪುಡಿ ಗೊಜ್ಜು ಅದು ಇದು ಮಾಡಿರ್ತೀವಿ ಅಂದರೆ ಅದಕ್ಕೂ ಒಪ್ಪಕ್ಕಿಲ್ಲ. ತರಕಾರಿ ಹಾಕಿರ ಸರಿಯೇ ಮಾಡಬೇಕು. ಆ ಉಳ್ಳಿಕಾಯಿ ಇಲ್ದಿದ್ದು ಅದೇನೋ ಅಂತಾರಲ್ಲ, ಒಂಥರ ಬೇಜಾರು, ಬ್ಯಾರೆ ಉಳ್ಳಿ ಸಾರು ಗಿಳಿಸಾರಲ್ಲ ಮಾಡೋಕ್ಕೆ. ಹ್ಞೂ ಕಣಕ್ಕ, ಹುಳ್ಳಿಕಾಯಿ ರೇಟ್ ಶಾನೆ ಆಗೈತೆ. ನಾನಂತೂ ಹುಳ್ಳಿಕಾಯಿ ಅವೆಲ್ಲ ತಗೊಂಡು ಯಾವ ಕಾಲ ಆಯ್ತೋ ಏನು, ನಾನು ಅವೆಲ್ಲ ತಗೊಳಕ್ಕೆ ಹೋಗಿಲ್ಲ ಕಣಕ್ಕ. ಹುಳ್ಳಿಕಾಯಿ, ಕ್ಯಾರೆಟು, ಯಾವಾಗನ ಈ ಪಲಾವು, ಬಿಸಿಬೇಳೆ ಬಾತು ಅವು ಇವು ಮಾಡ್ಬೇಕಾರೆ ಅಷ್ಟೇನೇ ತಗೊಳ್ಳೋದು. ಅಯ್ಯೋ ತಗೊಳಕ್ಕೆ ಹೋಗಿಲ್ಲ ನಾನಂತೂ. ಏನು ಸುಮ್ಕೆ ನೆನೆಯ ಮಾಮೂಲಿ ಟೊಮೊಟೊ, ಬನ್ನೆಕಾಯಿ ಅವು ನೆನೆಯೇ ತಗೊಂಡು ಅವು ನೆನೆಯೇ ಶಾನೆ ಮಾಡೋದು ನಾನಂತೂ. ಬಿಟ್ರೆ ಇನ್ನು ಬೇರೆ ನೀ ಅಂಥದನ್ನುವೆ ಉಪ್ಪು ಜಾಸ್ತಿ ತಗೊಳಕ್ಕೆ ಹೋಗಿಲ್ಲ ನೋಡು. ಈ ವಾರ ಪೂರ್ತಿ ತರಕಾರಿನೇ ಇಲ್ಲ, ಹಂಗೆ ಮಾಡಿದ್ದೀನಿ ನಾನಂತೂ. ಅಯ್ಯೋ ಒಂದು ಹೊತ್ತಿಂದಲ್ಲ ಒಂದು ಕಾಲದ್ದಲ್ಲ ಬಾ, ನಮ್ಗುನ್ವೆ ಮಾಡಿ ಸಾಕಾಗೋಯ್ತದೆ. ಓ ಏನ್ ಪದಿ, ಏನ್ ಮಾಡ್ತಿದ್ದೆ? ವಾ ಸರಜಿ ಬಾರೇ ಬಾ ಕುಂತ್ಕ ಬಾ. ಓ ಇಲ್ಲ ಕಣಕ್ಕ, ಕ್ಯಾಮೆ ಐತೆ ಹೋಗ್ಬೇಕು. ಸುಮ್ಕೇನೆ ನೀವು ಕುಂತಿದ್ರಲ್ಲ ಹಂಗೆ ನೀ ಬಂದೆ ಅಷ್ಟೇನೆ ನೀಯ. ಸೊಂಬಿಡ್ಕೊಂಡ್ ಬಂದಿದ್ಯಾ ಏನೋ? ಅಯ್ಯೋ ಸಾರು ಮಾಡಣಿ ಅಂತ ಕುಂತ್ಕಣ್ಣ. ಕುಂತ್ಕೊಂಡ್ರೆ ಟೊಮಟೊ ಗೊಜ್ಜು ಮಾಡಣಿ ಅಂತ ಕುಂತ್ಕಣ್ಣಪ್ಪ. ಟೊಮೊಟೊನೇ ಇಲ್ಲ ಮನೆಯಾಗೆ. ನೋಡ್ದೆ 4 ಟೊಮಟೊ ಹಣ್ಣು ಇರಲಿಲ್ಲ. ಅದು ಹೆಂಗಕ್ಕ ಟೊಮಟೊ ಹಣ್ಣು ಇಲ್ಲ ಅಂತಂದ್ರೆ ಹೆಂಗಕ್ಕ ಟೊಮಟೊ ಗೊಜ್ಜು ಮಾಡೋಕ್ಕಾಯ್ತದೆ? ನೀನೇ ಹೇಳು. ಅದಕ್ಕೆ ನಾನು ಅತ್ತಾಗೆ ಅಯ್ಯೋ ಬುಡತ್ತ ಅಂತ ಹೇಳ್ಬಿಟ್ಟು ಸುಮ್ಕಾದೆ. ಹೌದೇ? ಹಂಗಾರೆ ಬ್ಯಾಳೆ ರಸಂ ಮಾಡಬೇಕಿತ್ತು. 1-2 ಬ್ಯಾಳೆ ಹಾಕ್ಬಿಟ್ಟು ಕೂಗಿಸ್ಬಿಟ್ಟು ಒಂಚೂರು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕಿ ಮಾಡ್ತಿರಲ್ಲ, ಬೋಸ್ ಅಂತ ಹಾಕೋತದೆ. ಅದನ್ನ ಮಾಡ್ಬೇಕಿತ್ತಾನೆ ನೀನು? ಅಯ್ಯೋ ಅಕ್ಕ, ಬ್ಯಾಳೆ ರಸಂ ಮಾಡಬೇಕು ಅಂತಂದ್ರೆ ಅದಕ್ಕೆ ಬ್ಯಾಳೆ ಬೇಕಲ್ವೇನಕ್ಕ? ಮನೆಯಾಗ ಬ್ಯಾಳೆ ಇದ್ರೆ ತಾನೆ ಮಾಡಕ್ಕೆ. ಅಯ್ಯಯ್ಯಯ್ಯ, ಹೋಗಿ ಖಾರದ ಪುಡಿ ಗೊಜ್ಜು ಮಾಡೋದಲ್ವೇ? ಒಂದು ಈರುಳ್ಳಿ, ಕೊರ್ಬೇನ್ ಸೊಪ್ಪು ಹಚ್ಚಾಕ್ಬಿಟ್ಟು ಹುಣಸೆ ಹಣ್ಣು ಉಚ್ಬಿಟ್ಟು ಒಂಚೂರು ಹತ್ತಾಗ ಹೆಂಗೋ ಇದು ಮಾಡಿದ್ರೆ ಆಗೋಗ್ಬಿಡದತ್ತ. ಹೆಂಗೋ ಒಂದು ಹೊತ್ತಿಂದಲ್ಲ ಒಂದು ಊಟದಲ್ಲ, ಹೆಂಗೊತ್ತ ಖಾರದ ಪುಡಿ ಗೊಜ್ಜುಬಿಟ್ಟು ಮಾಡ್ಬಿಟ್ಟು ಹತ್ತಾಗ ಹೆಂಗೋನೂ ತಿನ್ಕೊಂಡ್ಬಿಟ್ಟಿದ್ರೆ ಆಗೋಗದ? ಖಾರದ ಪುಡಿ ಗೊಜ್ಜು ಮಾಡಕ್ಕೆ ಈರುಳ್ಳಿ ಬೇಕಲ್ಲಕ್ಕ, ಈರುಳ್ಳಿನೂ ಮನೆಯಾಗಿರ್ಲಿಲ್ಲ. ಅಯ್ಯೋ ನಿನ್ನ ಮಕ್ಕ ಮುಚ್ಚ, ಮನೆ ಮತ್ತೆ ಇದಿಲ್ಲ ಅಂತ ಒಂದೊಂದು ಹೇಳ್ತೀಯಲ್ಲಿ. ಮನೆಗೇನೂ ಇಲ್ಲ, ಎಲ್ಲ ಖಾಲಿ 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 ಅಂತ ಹೇಳ್ಬೇಕು ತಾನೆ. ಏನ್ ಖಾಲಿ ಅಂತ ಹೇಳಕ್ಕಾಯ್ತದೆ? ನೀನೊಳ್ಳೆ ಸಂದಕ್ಕೆ ಹೇಳ್ತೀಯ ಕಣಕ್ಕ. ನೀನೊಳ್ಳೆನೂ ಏನ್ ಮಾಡಕ್ಕಾಯ್ತದೆ? ತೋರ್ಬೇಕಮ್ಮ, ತೋರಣಿ ಅಂದ್ಕೊಂಡು ಅತ್ತಾಗ ಮರ್ತೇ ಹೋಯ್ತೀನಿ, ತೋರದೇ ಇಲ್ಲ. ಅಲ್ಲ ಕಣಮಿ, ಮನೆಗೆ ಈರುಳ್ಳಿ ಇಲ್ಲ, ಆಮೇಕಿನ ಟೊಮೊಟೊ ಹಣ್ಣಿಲ್ಲ, ಎಂಥದ್ದು ಇಲ್ಲ ಅಂತಂದ್ರೆ ಇಷ್ಟಿಷ್ಟು ಇಲ್ಲ ಅಂದ್ರೂ ಅದು ಹೆಂಗಮ್ಮಿ ನೀನು ಸಾರು ಮಾಡ್ಕೊಂಡು ತಿಂತೀಯ? ಅದು ಹೆಂಗೆ ನಿನಗೆ ಸಾರು ಮಾಡಕ್ಕಾಯ್ತದೆ ಹೇಳು? ಬರೀ ಟೊಮೊಟೊ ಗೊಜ್ಜು ಮಾಡೋಕ್ಕೆ ಟೊಮೊಟೊ ಹಣ್ಣಿಲ್ಲ ಅಂತ ಮಾತ್ರ ಹೇಳ್ತೀಯ. ಈರುಳ್ಳಿ ಇಲ್ಲ, ಅದಕ್ಕೆ ಮೆಣಸಿನ್ಕಾಯಿ ಇಲ್ಲ, ಏನೂ ಇಲ್ಲ. ನಿಂದೊಳೆ ಸೋರೈತಿ. ಮನೆಯಾಗಿ ಏನು ಮಾಡಿಕೊಂಡಿದ್ಯಾ? ಸರಿ, ಹೀಗೇನ ಸಾರಿಲ್ಲ ಅಂತೀಯ. ಬೆಳಿಗ್ಗೆ ಮತ್ತು ನಾಷ್ಟಕ್ಕೆ ಏನು ಮಾಡಿದ್ದೆ? ನಾಷ್ಟಕ್ಕ ಅದೇ ಇವಾಗೈತಲ್ಲ ಸುಶೀಲಕ್ಕವ್ರ ಮನೆಗೆ ಉಪ್ಪಿಟ್ಟು ಮಾಡಿದ್ರಂತೆ. ಸುಶೀಲಕ್ಕಿದ್ದು ಅಮ್ಮಿ ಉಪ್ಪಿಟ್ಟು ತಿನ್ನಮ್ಮಿ ಅಂತ ಕರೀತು. ನಾನು ನನ್ನ ಗಂಡ ನನ್ನ ಮಗ 3 ಜನ ಅಲ್ವೇ ಇರೋದು. ಹೋಗಿದ್ದೆ ತಿನ್ನನಿ ಅಂತ. ಅಮ್ಮಿ ತಿನ್ನೋದೇನು ಬೇಡ, ಒಂಚೂರು ತಟ್ಟೆಗೆ ಹಾಕ್ಕೊಡು, ನಾವು 3 ಜನ ನೇತಾಗ ತಿಂತೀವಿ ಅಂತ ಹೇಳ್ದೆ. ಆವಾಗ ಏನತ್ತಾಗ ತಗೊಳಮ್ಮಿ ಅಂತ ತಟ್ಟೆಗೆ ಹಾಕ್ಕೊಡ್ತು. ಆತಾಗ ಹೆಂಗೋನೂ 3 ಜನಕ್ಕೂ ತಿಂಡಿ ಆಯಿತು. ಆತಾಗ ಹೆಂಗೋ ಆತ ತಿಂಡಿ ತಿನ್ಕೊಂಬಿಟ್ಟು ಸುಮ್ಮನಾದ್ವಿ. ಈಗ ಅದಕ್ಕೆ ಸಾರು ಮಾಡನಿ ಅಂತ ಹೇಳ್ಬಿಟ್ಟು ಹೋಗಿ ನೋಡ್ತೀನಿ, ಟೊಮಟೊ ಹಣ್ಣಿಲ್ಲ, ಎಂಥದೂ ಇಲ್ಲ. ಅಯ್ಯೋ ಬುಡತ್ತಾಗಿ ತಗೊಂಬಿಟ್ಟು ಬರೋನಿ ಅಂತ ಅಂಗಡಿ ಮಂತ ಕೊಂದಪ್ಪ. ಅಂಗಡಿ ಮಂತಗೂ ಅಂಗಡಿ ತೆಗ್ದೇ ಇಲ್ಲ. ಅಲ್ಲ ಕಣಮಿ, ಎಲ್ಲ ಮುಗ್ದೋಗ ಗಂಟ ಏನು ಮಾಡ್ತೀಯೇ? ಮುಂಚೆನೆ ತಂದ್ಬಿಟ್ಟು ಮಡಿಕೋಬೇಕು ಅಂತ ಪರಿಜ್ಞಾನ ಇಲ್ವೇ ನಿಂಗೆ? ಈಗ ಓಡೋಗಿರೋಂಥದ್ದು ಏನಕ್ಕ? ಅಯ್ಯೋ ನಾಳೆನೋ ನಾಳದ್ದು ತೊಂದರೆ ಆಯಿತು. ಇವತ್ತಿನೇನು ಸಾರು ಹಾಕಿಸ್ಕೊಂಡು ಹೋದ್ರೆ ಮುಗ್ದೋಯ್ತು. ಪದಿ ಏನು ಸಾರು ನಿಮ್ಮ ಮನೆಗೆ? ಮಸ್ಕಾಯಿ ಮಾಡಿದ್ದೀನಿ. ಮಸ್ಕಾಯಿ ಏನು ಒಂದು ತುಸ ಬಿಡೆ, ಇನ್ನೇನು ಅತ್ತಾಗ ನಾನು ಇನ್ನೇನು ತಗೊಬಂದು ಇನ್ನೇನು ಅತ್ತಾಗ ಮಾಡ್ಕೊಳಕ್ಕಾಯ್ತದೆ? ಒಂದು ತುಸ ಬಿಡು. ಟೊಮಟೊ ಹಣ್ಣು ಇದ್ದಿದ್ರೆ ಹೆಂಗೋ ಅತ್ತಾಗ ಟೊಮೊಟೊ ಗೊಜ್ಜನ ಮಾಡ್ಕೊತಿದ್ದೆ. ಈರುಳ್ಳಿ ಇಲ್ಲ ಅಂತೀಯ? ಅದೇ ಈರುಳ್ಳಿ ಟೊಮೊಟೊ ಹಣ್ಣು ಇದ್ದಿದ್ರೆ ಆತಾಗ ಹೆಂಗೋ ಟೊಮೊಟೊ ಗೊಜ್ಜು ಮಾಡ್ಕೊತಿದ್ದೆ. ಮೆಣಸಿನ್ಕಾಯಿನೂ ಇಲ್ಲ ಅಂದೆ ಅಲ್ವೇನೆ? ಹೂ ಕಣಕ್ಕ, ಟೊಮೊಟೊ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಮನೆಯಾಗಿದ್ದಿದ್ರೆ ಎಲ್ಲನೂ ಮಾಡ್ಕೊತಾ ಇದ್ದೆ. ಏನು ಮಾಡಲಿ, ಏನೂ ಇಲ್ವಲ್ಲ. ಅಯ್ಯೋ ಬುಡು, ತೊಂದರೆ ಆಯಿತು. ಅದ್ರಾಗ ಏನಂತೆ, ಒಂದು ಹೊತ್ತಿನ ಊಟದ್ದಲ್ಲ ಏನಲ್ಲ, ಹೆಂಗೋ ಅತ್ತಾಗ ಪೊದ್ದು ಮನೆಗೆ ಇಸ್ಕೊಂಡೋದ್ರೆ ಆಯಿತು. ನೆನ್ನೆನೂ ಅಷ್ಟೇ ಪದಿ ನಿಮ್ಮ ಮನೆಗೆ ನೀವು ಇಸ್ಕೊಂಡು ಹೋಗಿದ್ದಲ್ವೇ? ಅಯ್ಯೋ ನನ್ನ ಗಂಡ ಹೇಳ್ತಿದ್ದ, ಒಂಚೂರು ಉಪ್ಪು ಕಮ್ಮಿ ಐತೆ ಪೊದ್ದಿಗೆ ಒಂಚೂರು ಹೇಳು, ಒಂಚೂರು ಉಪ್ಪು ಜಾಸ್ತಿ ಹಾಕ್ಬಿಟ್ಟು ಮಾಡಕ್ಕೆ ಹೇಳು ಅಂತ ಹೇಳ್ಬಿಟ್ಟು ಹೇಳ್ತಿದ್ದ. ಅದು ಹೆಂಗೆ ಸಪ್ಪೆ ತಿಂತಾರೋ ಅವರು ಅಂತ. ಬಿಡ್ಲೆ ಸರೋಜಿ, ಇದ್ರೆ ನಿನ್ನಂಗೆ ನಿಮ್ಮ ಫ್ಯಾಮಿಲಿ ಹಂಗಿರ್ಬೇಕೆ. ನೀವು ನಿಮ್ಮ ಫ್ಯಾಮಿಲಿ ಬಿಟ್ರೆ ನೀನು ಹುಡುಕಿದ್ರು ನಿಮ್ಮಂತವ್ರು ಸಿಗಕ್ಕಿಲ್ಲ ಬಿಡು. ಹ್ಞೂ ಮತ್ತೆ ಒಂದೇ ಒಂಚೂರು ಕೊಡೆ ಮಸ್ಕಾಯಿ ಮಾಡಿದ್ಯೇನೋ, ಹಂಗೆ ನೀವು ಮ್ಯಾಲ್ಗಡೆ ಒಂದು ಸ್ಪೂನ್ ಅತ್ತಾಗ ತುಪ್ಪ ಬಿಟ್ಬಿಟ್ಟು ಕೊಡು. ಅತ್ತಾಗ ಹೆಂಗೋ ಕಮ್ಗಿರ್ತದೆ. ಮಸ್ಕಾಯಿಗೆ ತುಪ್ಪ ಹಾಕೊಂಡು ತಿಂದರೆ ಬೋಸ್ ಅಂದಾಗಿರ್ತದೆ ನೋಡು, ಒಂಚೂರು ಕಮ್ಗಿರ್ತದೆ. ನಾನು ಮಾಡನಿ ಅಂತ ಅನ್ಕೊಂಡೆ ಮಸ್ಕಾಯಿನ. ಏನು ಮಾಡನಿ? ಬ್ಯಾಳೆ ಇಲ್ಲ, ಬನ್ನೆಕಾಯಿ ಇಲ್ಲ, ಮೆಣಸಿನ್ಕಾಯಿ ಇಲ್ಲ, ಇನ್ನು ಹೆಂಗೆ ಮಸ್ಕಾಯಿ ಮಾಡ್ತೀಯಾ? ನೋಡ್ಬೇಕು ನಾನು. ನಾಳೆ ಇಲ್ಲ ನಾಡಿದ್ದು ಹೋಗ್ಬಿಟ್ಟತ್ತಾಗೆ ತಗೊಂಬಿಟ್ಟು ಬರಬೇಕು. ತರಣಿ ಅಂತ ನಾನು ಅಂಗಡಿ ಮುಂದಕ್ಕೆ ಹೋದಾಗೆಲ್ಲ ಅಂಗಡಿ ಎಲ್ಲ ಬಾಕ್ಲು ಮುಚ್ಚೇ ಇರ್ತದೆ. ಸುಮ್ಮನೆ ಇನ್ನು ಯಾಕೆ ತೆಗೆದಾಗಿಕ್ಕಿತ ಹೋಗಿ ತಗೊಂಬಿಟ್ಟು ಬರ್ತೀನಿ.
ಅಯ್ಯೋ 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 ಲೇ ನೀನ್ ಅಂಗಡಿನಾಗ ತರಕಾರಿ ತಕತೀನಿ ಅಂತ ಹೇಳಿದ್ರೆ ಬಾರೆ ಆ ರಾಮಣ್ಣಂಗೆ ಹೇಳ್ಬಿಟ್ಟು ನಾನೇ ಅಂಗಡಿ ಬಾಕ್ಲುವ ತೆಗಿಸ್ತೀನಿ. ಅಯ್ಯ ನಿನಗೆ ಯಾಕಕ್ಕ ಪರಿಶ್ರಮ, ನಿಂಗೆ ಯಾಕೆ ಪರಿಶ್ರಮ ಅಂತ. ಅಯ್ಯ ಸುಮ್ಕಿರು, ತೆಕ್ಕೊಂಡಾಗೆ ತಕೊಬಿಟ್ಟು ಬಂದ್ರೆ ಆಯ್ತು. ಈಗಿನೇನು ಪೊದ್ದೆ ಮನೆಗೆ ಸಾರ್ ತಕೊಂಡ್ ತಿಂದ್ರೆ ರಾತ್ರಿ ಮುಗಿದೋಯ್ತದೆ, ಬೆಳಗ್ಗೆ ನೋಡ್ಕೊಂಡ ಏನಾರ. ನೀವೇ ಯಾಕೆ ಮಾಡ್ತೀರಾ ಬೆಳಗಿಕ್ಕೆ? ಇಲ್ಲ ಕಣಮ್ಮ, ಉಪವಾಸನೇ ಇದ್ಬಿಡ್ತೀನಿ ನಾನಂತೂ. ನನಗಂತೂ ಹೊಟ್ಟಸ್ಕೊಂಡು ತಿರಕ್ಕೆ ಹಾಕಿಲ್ಲ ಕಣಮ್ಮ, ಹೊಟ್ಟಸ್ಕೊಂಡಿರಕ್ಕೆ ಹಾಕಿಲ್ಲ. ಬದಿ ತಕಳೆ ಒಯ್ಕುಟ್ಟು ತಕಳೆ ಸಾಂಬಾರ. ಇವಳಿಗೆ ಸಾರು ಕೊಡೋದಲ್ದೆ ಅದಕ್ಕೆ ತುಪ್ಪ ಉಪ್ಪು ಕಮ್ಮಿ ಆಗೈತೆ, ಖಾರ ಜಾಸ್ತಿ ಆಗೈತೆ. ಇದನ್ನು ಯಾರೇ ನೋಡ್ಬೇಕು ನಾನು. ಎಲ್ಲೆಲ್ಲಿಂದ ಗೊತ್ತಾಳೆ ಇವಳಂತೂ ನೋಡೋ ಗಂಟ ನೋಡಿ ಸರಿಯಾಗಿ ಹೋಗಿಬೇಕು ಇವಳಿಗೆ. ಅಲ್ವೇ ಮನ್ಮಂತಕ್ಕೆ ಹೋಗ್ಬಿಟ್ಟು ಹಿಂಗೆ ಸಾಕಿ ಹೇಳಕ್ ಒಂಥರ ಅನ್ಸಕ್ಕಿಲ್ವೇನೆ? ನಮ್ಮನೆಗೆ ಮಾಡ್ಕೊಂಡು ನಾವು ತಿಂದ್ರೆ ಕೌಂದು ಗೊಜ್ಜಿಗೆ ಉಚ್ಕೊಂಡು ತಿಂದ್ರು ಸಂದ ಅದು. ಸಂದನಂತೆ ಸಂದ, ಅದು ನಿನಗೆ ಸಂದ ಕಣಮೋ, ನನಗೆ ಸಂದ ಅಲ್ಲ. ತಿಂದ್ರು ಹೊಟ್ಟೆ ತುಂಬ ಸಂದಾಗ ರುಚಿಯಾಗಿರೋ ಸಾರಿ ತಿನ್ಬೇಕು. ಗೊಜ್ಜಿಗೆ ಉಸ್ಕೊಂಡು ತಿಂದ್ರೆ ಸಂದನಂತೆ ಸಂದ. ಸುಮ್ಕಿರು ನೋಡು, ಸುಮ್ಕೇನಿಯ 3 ದಿನದ್ದು ಎಲ್ಲ ಉಳ್ಕಂತ. ಇವಾಗ ಸುಮ್ಕೇನಿಯ ಪೊದ್ದೋರ್ ಮನೆಗೂ ಅಷ್ಟೇ ಸಾರು ಸುಮ್ಕೆ ವೇಸ್ಟ್ ಆಗೋದು. ನಾನು ಹಾಕಿಸ್ಕೊಂಡೋಗಿ ಹೆಂಗೋ ತಿಂದೆ. ಅವಾಗ ಅವ್ರ ಮನೆಗೂ ಅಷ್ಟೇ ಉಪ್ಪಿಟ್ಟು ವೇಸ್ಟ್ ಆಗೋದು, ನಾನು ಹಾಕ್ಸ್ಕೊಂಡೋಗಿ ತಿಂದೆ. ಅಯ್ಯೋ ಅದ್ರಾಗೇನಾಯ್ ಸುಮ್ ಕುಂತ್ಕೊಳಕ. ಪದ್ದಿ ಒಂಚೂರು ಶಾನೆನೇ ಹಾಕಬಾರೆ, ಆದ್ರೆ ತುಂಬಾನುವೆ ಕೊಡೋರು ಬುದ್ಧಿ ಇಲ್ಲ. ತಗಳಮಿ ತುಂಬಾ ಹಾಕಳಕ್ಕೆ, ನಮಗ್ ರಾತ್ರಿ ಸಾರ್ ಬೇಡವೆ, ಅದಕ್ಕೆ ಇರೋವಷ್ಟು ಹಾಕಿವ್ ನೀಕ್ ತಗ. ಹೌದೇ, ತುಂಬಾ ಇರ್ಲಿಲ್ವೇನೋ? ಲೇ ತುಂಬಾ ನಿಂಗೆ ಕೊಟ್ಬಿಟ್ರೆ ನಾನೆನ್ನೆ ಮಾಡ್ಲಿ? ಮನೆಗೆ ಸಾರ್ ಇನ್ನೊಂದು ಕಿತ ಮಾಡ್ಬೇಕಾಯ್ತದ ನಾನು. ಹೌದೇ? ಅಯ್ಯೋ ಬುಡತ್ತಾಗೆ ಒಂದೇ ಸಾರಕ್ಕೆ ತಿನ್ನಕ್ ಬೇಜಾರು. ಆ ಕಮಲಕ್ಕವ್ರ ಮನೆಗೆ ಹೋಗಿ ಹೇಳ್ತೀನಿ. ಕಮಲಕ್ಕ ಅದೇನದು ಉಪ್ಸಾರ ಏನೋ ಮಾಡಿದೀನಿ ಅಂತ ಹೇಳ್ತಿತ್ತು ಕಮಲಕ್ಕ. ಒಂಚೂರು ಉಪ್ಸಾರು ಕಾರಣವೇ ಒಂಚೂರು ಸಾಯಿ ಇಸ್ಕೊಂಡು ಹೋದ್ರೆ ಹೆಂಗೋ ತಗೆ ಇದೊಂದೊಂದು ಚೂರು ಹಾಕೊಂಡು ತಿಂದು ಅದೊಂದೊಂದು ಚೂರು ಹಾಕೊಂಡು ತಿಂದ್ಬಿಟ್ರೆ ತಗೆ ಹೆಂಗೋ ಮುಗ್ದಾಯ್ತದ ದಿನ. ಒಂದು ಒಪ್ಪ ತಿಂದಲ್ಲ ಏನೂ ಅಲ್ಲ. ಅಯ್ಯೋ ಬುಡತ್ತಾಗೆ. ಲೇ ನೀನ್ ಮಾಡ್ಕೊಂಡು ತಿನ್ನೋದು ಯಾವಾಗೆ? ಬರೀ ಕಂಡವ್ರ ಮನೆ ಸಾರುಗಳನ್ನೇ ತಕೊಂಡ್ ತಿಂದ್ಬಿಟ್ರೆ ಅದು ಹೆಂಗ್ ತಿಂದಿದ್ದಾರೋಗ್ತದ ನಿಂಗಂತೂ. ಅಲ್ಲ ಕಣಮ್ಮಿ, ಹೋಯ್ತೀವಲ್ಲ ನಾವು ಸಂತಿಗೆ, ಅವಾಗ ಬಂದ್ಬಿಟ್ಟು ನಮ್ಮ ಜೊತೆಗೆ ಬಂದ್ಬಿಟ್ಟು ತಿಂದ್ರೇನು ತಕೊಂಡ್ ಬಂದ್ಬಿಟ್ಟು ತಿಂದ್ರೆ ಬೇಡ ಅಂತದ. ಅದು ಬಿಟ್ಬಿಟ್ಟು ಮನ್ಮಂತಕ್ಕೆ ಹೋಗ್ಬಿಟ್ಟು ಸಾರುಗಳು ಹಾಕ್ಸ್ಕೊಂಡು ತಿಂತೀಯಲೆ, ನಿಂಗೇನು ಅನ್ಸಕ್ಕಿಲ್ವೇನೆ ನಿಂಗೆ ಶಾನೆ? ಅನ್ನಿಸ್ತದ ಕಣೆ. ಅಯ್ಯೋ ಅನ್ನಿಸ್ತಿದಂಗೆ ಇರ್ತದೆ. ಒಂಚೂರು ದೂಗು ಉಪ್ಪು ಜಾಸ್ತಿ ಹಾಕಿರ್ತಾರೆ, ಒಂಚೂರು ಖಾರ ಜಾಸ್ತಿ ಹಾಕಿರ್ತಾರೆ. ಆವಾಗ ಅನ್ನಿಸ್ತದ ನನಗೂನುವೆ. ಅಯ್ಯ ಒಳ್ಳೆ ಎಂಟ ಸಾರು ಕೊಟ್ಟವ್ರಪ್ಪ ಅಂತ ಹೇಳ್ಬಿಟ್ಟು ಏನು ಮಾಡ್ತೀಯ, ಅಡ್ಜಸ್ಟ್ ಮಾಡ್ಕೊಂಡು ತಿಂತಾ ಇವನಿ. ಸರಿ ಬರ್ಲೆ, ಕಮಲಕ್ಕರ್ಮ ಅಂತ ಒಂಚೂರು ಸಾರು ಹಾಕ್ಸ್ಕೊಂಡು ಹೋಯ್ತೀನಿ. ಅಯ್ಯೋ 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 ಈ ಸರೋಜಿನಿ 3 ಬಿಟ್ಬಿಟ್ಟು ನಿಂತ್ಬಿಟ್ಟವಳೆ. ಇವಳಂತೂ 3 ಬಿಟ್ಬಿಟ್ಟು ನಿಂತವಳೆ. ಅಲ್ಲ ಏನು ಬಾಳ್ತಾಳೆ ಇವಳು ಬಾಳ್ಗಿಷ್ಟು ಬೆಂಕಿ ಯಾಕ? ಅಯ್ಯೋ ಅಯ್ಯೋ ಯಾಕ ಇವಳಂತೂ ಮಾನ ಮುರುವುದಿನ ಇಲ್ಲ ಕಣಕ್ಕ. ಅಲ್ಲ ಯಾರು ಏನು ಅನ್ಕೊಳ್ಳಲ್ವೇ ಅಂತಂದ್ರೆ ಉಪ್ಪು ಖಾರ ಕಮ್ಮಿ ಆಯ್ತದೆ ಅಂತ ಬೇಜಾರಾಯ್ತದೆ ಅಂತ ಹೇಳಲಕ್ಕ ಇವಳು 3 ಬಿಟ್ಟಳು. ಯಪ್ಪ 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 ಇವಳು ಕಾಟ ತಡ್ಕೊಳಕ್ಕಂತೂ ಹಾಕಿಲ್ಲ ಬಿಡು. ನಾಳೆ ಬಂದು ಕೇಳಿ ನಮ್ಮನೆಗೆ ಸಾರೇ ಮಾಡಿಲ್ಲ ಕಣ್ಸರೋಜಿ ಅಂತ ಹೇಳಿ ಕಳಿಸ್ಬಿಡ್ತೀನಿ. ಮೊನ್ನೆನೂ ನಮ್ಮನೆದೆ ಸಾರು ಕಣಕ್ಕ, ಮಜ್ಜಿಗೆ ಸಾರು ಮಾಡಾಕಿದ್ದೆ. ಇವಾಗೂ ನೆನ್ನೆನೂ ನಮ್ಮನೆದೆ, ಇವಾಗೂ ನಮ್ಮನೆದೆ. ಇವಳು ಫಿಕ್ಸ್ ಮಾಡ್ಕೊಬಿಟ್ಟವಳೆ. ನಮ್ಮನೆಯವ್ರ ಜೊತೆಗೆ ಇವ್ರು 3 ಜನಕ್ಕೂ ನಾನೇ ಮಾಡಿ ಹಾಕ್ದಂಗೆ ಆಯ್ತದೆ. ನಾಳೆಗೆ ಬರ್ಲಿ ಒಂದೇ ಕಿತ ಹೇಳಿ ಕಳಿಸ್ತೀನಿ. ಇಲ್ಲ ಕಣಮ್ಮಿ ಸಾರೆಲ್ಲ ಖಾಲಿ ಆಗ್ಬಿಟ್ಟೈತೆ ಅಂತ. ಅಲ್ಲ ಮನೆಗೆ ಒಂದ್ ಸಾರ್ಗಲ್ಲ ಯಾವ ಸಾರ್ಗೂ ಇಲ್ದಿದ್ದಂಗೆ ಐಟಮ್ಗಳನ್ನ ಏನು ಇಕ್ಕೊಂಡಿದ್ದಂಗೆ ಇವಳು ಮನೆಯಾಳಿ. ಅಯ್ಯೋ ಏನು ಇಲ್ಲ ಕಣಕ್ಕ ಮನೆಗೆ ಅಂತ ಹೇಳ್ಬಿಟ್ಟು ಬಂದು ಬೋಗುಳ್ತಾಳಲ್ಲ ಇವಳು. ಇನ್ನು ಎಲ್ಲಿಂದ ಇಕ್ಕಂತಾಳೆ ಇವಳು ಸಾಮಾನ? ಬ್ಯಾಳೆ ಇಲ್ವಂತೆ, ಈರುಳ್ಳಿ ಇಲ್ವಂತೆ, ಟೊಮೊಟೊ ಹಣ್ಣು ಇಲ್ವಂತೆ, ಮೆಣಸಿನ್ಕಾಯಿ ಇಲ್ವಂತೆ, ಬನ್ನೆಕಾಯಿ ಇಲ್ವಂತೆ, ಏನೂ ಇಲ್ವಂತೆ. ಇನ್ನು ಸಾರು ಎಲ್ಲಿಂದ ಬರ್ತದೆ ಅಮ್ಮಂಗೆ? ಅದು ಹೇಳು ಬರ್ಲಿರು ನಾಳೆಗೆ ಮಾಡ್ತೀನಿ. ಅಲ್ಲ ಕಣಕ್ಕ, ಎಪ್ಪುಗೆ ಮಜ್ಜಿಗೆ ಬೇಕು ಕೊಡು ಅಂತ ಬತ್ತಳು ಕಣಕ್ಕ. ಒಂದು ಸಣ್ಣ ಕಾಪಿ ಕುಡಿಯಲ್ಲಿ ಓಡ್ದಾಗಿಸ್ಕೊಳ್ಳೋರು ನೋಡಿದೀನಿ. ದೊಡ್ಡ ಚೊಂಬಿಡ್ಕೊ ಬತ್ತಾಳೆ. ದೊಡ್ಡ ಚೊಂಬಿಡ್ಕೊಬಿಟ್ಟು ಬಂದ್ಬಿಟ್ಟು ಪದ್ದಿ ಒಂಚೂರಿ ಅಪ್ಪಗೆ ಮಜ್ಜಿಗೆ ಬೇಕಿತ್ತು ಆಕೆ ಇದ್ರ ತುಂಬಾ ಅಂತ ಹೇಳ್ತಾಳೆ. ಅಯ್ಯೋ ಶಿವನಿ ಬಿಡಮ್ಮಿ 3 ಬಿಟ್ಟು ನಿಂತವಳು ಇವಳಂತೂ ನನವೆ. ನಮ್ಮ ಅತ್ತೆ ತಗದ್ ಯಾವಾಗ ಮೆಟ್ನ ಓಡಿಸ್ಕೊಂತೀನೋ ನನಗೆ ಗೊತ್ತಿಲ್ಲ. ಕಮಲಕ್ಕ ಒಂಚೂರು ಸಾಂಬಾರಿಂದ ಹಾಕಕ್ಕ. ಓದ್ಲತ್ತ ಕಮಲಕ್ಕನ್ ಮನೆಗೆ. ಅಯ್ಯೋ ಇವಳಿಗಿನ್ನ ಆ ಬಿಕ್ಸುಕನೇ ಎಷ್ಟೋ ವಾಸಿ. ಹೆಂಗೋ ಹೇಳ್ಕೊಂಡು ಅಮ್ಮ ತಾಯಿ ಅಂತ ನನ್ನ ತಿಂತಾನೆ ಇವಳು ನೋಡು. ಅಯ್ಯೋ ಆ ಕಮಲಕ್ಕವ್ರ ಮನೆಗೆ ಓದ್ಲತ್ತಾಗಲೇ ಏನಿಯ ಇನ್ನೇನು ಇನ್ಸಾರು ಅಯ್ಯಮ್ಮನ ಸಾರು ಮಿಕ್ಸ್ ಮಾಡ್ಕೊಂಡೆ ತಿಂದ್ಬಿಡ್ತಾಳೆ ಏನು ಕಚ್ಚ ತಾಯಿ ಇವಳಂತೂ ನನವೆ. ಅಯ್ಯೋ ಹಾಕೊಡಕ ಒಂಚೂರು ಖಾರ ಶಾನೆ ಹಾಕ್ಕೊಡು. ನನ್ನ ಗಂಡನ ಖಾರ ಅಂದ್ರೆ ಶಾನೆ ಇಷ್ಟ ಹಾಕು. ಆಗತ್ಲಾಗೆ ಇವಳು ಜೀವನನೇ ಮೇಲತ್ಲಾಗೆ ನಮ್ಗೆ ನನವೇ ಮನ್ಮಂತಕ್ಕೂ ವೆರೈಟಿ ಸಾರುಗಳು ಹಾಕ್ಸ್ಕೊಂಡು ತಿಂದು ಆರಾಮಾಗಿ ಒಳ್ಳೆ ಕಣಕ್ಕ. ನಯಾ ಪೈಸದ ಕೆಲಸ ಮಾಡಕ್ಕಿಲ್ಲ. ಕೂಲಿಗೆ ಹೋದ್ರೂ ಉಗಿಸ್ಕೊಳ್ಳೋದೆ, ಅಲ್ಲೂ ಕ್ಯಾಮೆ ಮಾಡಕ್ಕಿಲ್ಲ. ಅಯ್ಯೋ ಬಿಡು